ಅಮಿತ್ ಶಾಗೆ ಮಮತಾ ಬ್ಯಾನರ್ಜಿ ನೇರ ಎಚ್ಚರಿಕೆ. ಪೆನ್ಡ್ರೈವ್ ರಹಸ್ಯವೇನು? ಪೆನ್ಡ್ರೈವ್ ಬಾಂಬ್ ಸಿಡಿಸಿದ ದೀದಿ. ಕೇಂದ್ರ ಗೃಹ ಸಚಿವರಿಗೆ ನಡುಕ ಶುರುವಾಯ್ತಾ? ಪಶ್ಚಿಮ ಬಂಗಾಳದ ರಾಜಕೀಯ ಈಗ ಮತ್ತೊಂದು ಸ್ಫೋಟಕ ತಿರುವನ್ನ ಪಡೆದುಕೊಂಡಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅತ್ಯಂತ ಗಂಭೀರವಾದ ಮತ್ತು ಸ್ಫೋಟಕ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ನನ್ನ ಬಳಿ ಅಮಿತ್ ಶಾ ಅವರಿಗೆ ಸಂಬಂಧಿಸಿದ ಪೆನ್ಡ್ರೈವ್ಗಳಿವೆ. ನಾನು ಈಗ ಕುಳಿತಿರುವ ಸಂವಿಧಾನಿಕ ಸ್ಥಾನಕ್ಕೆ ಗೌರವ ನೀಡುವ ಸಲುವಾಗಿ ಇಷ್ಟು ದಿನ ಮೌನವಾಗಿದ್ದೆ. ಆದರೆ ಅಂತಿಮವಾಗಿ ನಾನು ಸುಮ್ಮನಿರಲ್ಲ ಎಂಬ ಧಾಟಿಯಲ್ಲಿ ಗುಡುಗಿದ್ದಾರೆ. ಅಷ್ಟಕ್ಕೂ ಈ ಪೆನ್ಡ್ರೈವ್ನಲ್ಲಿ ಅಂತಹದ್ದೇನಿದೆ? ಮಮತಾ ಬ್ಯಾನರ್ಜಿಯವರು ಹಿಡಿದಿಟ್ಟಿರುವ ಆ ರಹಸ್ಯ ದಾಖಲೆಗಳು ಕೇಂದ್ರ ಸರ್ಕಾರಕ್ಕೆ ಮುಜುಗರವನ್ನ ತರುತ್ತಾ ಈ ರಾಜಕೀಯ ಸಂಘರ್ಷದ ಹಿಂದಿನ ಅಸಲಿ ಕಥೆಯ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ. ಬನ್ನಿ ನೋಡ್ತಾ ಹೋಗೋಣ. 2026ರ ಜನವರಿ ತಿಂಗಳ ಮೊದಲ ವಾರದಲ್ಲಿ ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸವು ಒಂದು ಅಭೂತಪೂರ್ವ ತಿರುವನ್ನ ಪಡೆದುಕೊಳ್ತು. ಕೇಂದ್ರ ತನಿಖಾ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರದ ನಡುವಿನ ದಶಕಗಳ ಕಾಲದ ಸಂಘರ್ಷವು ಕೇವಲ ವಾಕ್ಸಮರಕ್ಕೆ ಸೀಮಿತವಾಗದೆ ನೇರ ಭೌತಿಕ ಸಂಘರ್ಷ ಮತ್ತು ಸಂವಿಧಾನಿಕ ಬಿಕ್ಕಟ್ಟಿಗೆ ನಾಂದಿಯನ್ನ ಹಾಡಿತು. ಈ ಸಂಘರ್ಷದ ಕೇಂದ್ರ ಬಿಂದುವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ನೀಡಿದ ಪೆನ್ಡ್ರೈವ್ ಎಚ್ಚರಿಕೆಯು ಭಾರತೀಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಜನವರಿ 8, 2026ರಂದು ಜಾರಿ ನಿರ್ದೇಶನಾಲಯವು ಅಂದರೆ ಇಡಿ ಕೋಲ್ಕತ್ತಾದಲ್ಲಿರುವ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಕಚೇರಿ ಮೇಲೆ ಅದರ ನಿರ್ದೇಶಕ ಪ್ರತೀಕ್ ಜೈನ್ ಅವರ ನಿವಾಸದ ಮೇಲೆ ದಿಢೀರ್ ದಾಳಿಯನ್ನ ನಡೆಸಿತು. ಈ ದಾಳಿಯು 2020ರಲ್ಲಿ ದಾಖಲಾದ ಕಲ್ಲಿದ್ದಲು ಕಳ್ಳ ಸಾಗಣೆ ಹಗರಣಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿತ್ತು. ಆದರೆ ಈ ದಾಳಿಯು ಕೇವಲ ಆರ್ಥಿಕ ತನಿಖೆಯಾಗಿ ಉಳಿಯದೆ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಾರ್ವಭೌಮತ್ವದ ಹೋರಾಟವಾಗಿ ಮಾರ್ಪಡಿತು. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ದಾಳಿಯ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿದ್ದು ಮಾತ್ರವಲ್ಲದೆ ಅಲ್ಲಿದ್ದ ಕೆಲವು ಹಾರ್ಡ್ ಡಿಸ್ಕ್ಗಳು ಮತ್ತು ದಾಖಲೆಗಳನ್ನ ವಾಪಸ್ ಪಡೆದರು. ಇದರ ನಂತರ ಕೋಲ್ಕತ್ತಾದ ಜಾದವಪುರದಿಂದ ಹಜ್ರಾ ಕ್ರಾಸಿಂಗ್ ವರೆಗೆ ನಡೆದ 10 ಕಿಲೋಮೀಟರ್ ಉದ್ದದ ಪ್ರತಿಭಟನಾ ಮೆರವಣಿಗೆಯ ಅಂತ್ಯದಲ್ಲಿ ಇವರು ನೀಡಿದ ಕೆಲವು ಹೇಳಿಕೆಯು ಅತ್ಯಂತ ಸ್ಫೋಟಕವಾಗಿತ್ತು. ನನ್ನ ಬಳಿ ಅಮಿತ್ ಶಾ ಅವರಿಗೆ ಸಂಬಂಧಿಸಿದ ಪೆನ್ಡ್ರೈವ್ಗಳಿವೆ. ನಾನು ಈಗ ಕುಳಿತಿರುವ ಸ್ಥಾನಕ್ಕೆ ಗೌರವ ನೀಡುವ ಸಲುವಾಗಿ ನಾನು ಮೌನವಾಗಿದ್ದೇನೆ. ಒಂದು ವೇಳೆ ನನ್ನನ್ನು ಅತಿಯಾಗಿ ಕೆಣಕಿದ್ರೆ ಆ ಪೆನ್ಡ್ರೈವ್ನಲ್ಲಿರುವ ಮಾಹಿತಿಯನ್ನು ಬಹಿರಂಗಪಡಿಸುತ್ತೇನೆ. ಆಗ ಇಡೀ ದೇಶವೇ ಆಘಾತಕ್ಕೆ ಒಳಗಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ. ಈ ಹೇಳಿಕೆಯು ಕೇವಲ ರಾಜಕೀಯ ಬೆದರಿಕೆಯಾಗಿರದೆ ಕೇಂದ್ರದ ಮೇಲೆ ಒತ್ತಡವನ್ನ ಹೇರುವ ಒಂದು ಕಾರ್ಯತಂತ್ರವಾಗಿ ಕಂಡುಬಂದಿದೆ. ಮಮತಾ ಬ್ಯಾನರ್ಜಿಯವರು ಉಲ್ಲೇಖಿಸಿದ ಲಕ್ಷ್ಮಣ ರೇಖೆ ಎಂಬ ಪದ ಪ್ರಯೋಗವು ಭಾರತೀಯ ರಾಜಕೀಯದಲ್ಲಿ ಸಂಯಮ ಮತ್ತು ಸಂವಿಧಾನಿಕ ಮರ್ಯಾದೆಯ ಸಂಕೇತವಾಗಿದೆ. ಕೇಂದ್ರ ಸಂಸ್ಥೆಗಳು ಈ ರೇಖೆಯನ್ನು ದಾಟಿವೆ ಎಂಬುದು ಇವರ ಪ್ರಮುಖ ಆರೋಪವಾಗಿತ್ತು. ಇಡಿ ತನಿಖೆಯು 2020ರಲ್ಲಿ ಸಿಬಿಐ ಎಫ್ಐಆರ್ ಅನ್ನ ಆಧರಿಸಿದೆ. ಪಶ್ಚಿಮ ಬಂಗಾಳದ ಅಸನ್ಸೋಲ್ ಪ್ರದೇಶದ ಕುನುಸ್ಟೋರಿಯಾ ಮತ್ತು ಕಜೋರಾ ಭಾಗದಲ್ಲಿರುವ ಈಸ್ಟರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ ಗಣಿಗಳಿಂದ ಅಕ್ರಮವಾಗಿ ಕಲ್ಲಿದ್ದಲು ಹೊರತೆಗೆಯಲಾಗುತ್ತಿದೆ ಎಂಬುದು ಈ ಪ್ರಕರಣದ ಮೂಲ. ಈ ಹಗರಣದ ಕಿಂಗ್ ಪಿನ್ ಎನ್ನುವ ಅನೂಪ್ ಮಾಜಿ ಅಲಿಯಾಸ್ ಲಾಲಾ ಅವರು ರಾಜ್ಯದ ಪ್ರಭಾವಿ ರಾಜಕೀಯ ನಾಯಕರೊಂದಿಗೆ ನಂಟು ಹೊಂದಿದ್ದಾರೆ ಎಂಬುದು ತನಿಖಾ ಸಂಸ್ಥೆಗಳ ವಾದವಾಗಿದೆ. ಇಡಿ ಪ್ರಕಾರ ಈ ಹಗರಣದಿಂದ ಬಂದ ಹಣವು ಹವಾಲಾ ಮಾರ್ಗಗಳ ಮೂಲಕ ವಿವಿಧ ರಾಜ್ಯಗಳಿಗೆ ಹರಿದಿದೆ. ವಿಶೇಷವಾಗಿ 20 ಕೋಟಿಗೂ ಅಧಿಕ ಹಣವು ಐಪ್ಯಾಕ್ ಸಂಸ್ಥೆಗಳಿಗೆ ವರ್ಗಾವಣೆಯಾಗಿದೆ ಮತ್ತು ಈ ಹಣವನ್ನು ಗೋವಾ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಬಳಸಲಾಗಿದೆ ಎಂದು ಇಡಿ ಕೋರ್ಟ್ಗೆ ತಿಳಿಸಿದೆ. ಐಪ್ಯಾಕ್ ಕೇವಲ ಒಂದು ಸಲಹಾ ಸಂಸ್ಥೆಯಾಗಿರದೆ ತೃಣಮೂಲ ಕಾಂಗ್ರೆಸ್ನ ಐಟಿ ಸೆಲ್ ಮತ್ತು ಚುನಾವಣಾ ತಂತ್ರಗಾರಿಕೆಯ ಕೇಂದ್ರವಾಗಿರುವುದರಿಂದ ಈ ದಾಳಿಯು ಪಕ್ಷದ ಆಂತರಿಕ ರಹಸ್ಯಗಳನ್ನು ಭೇದಿಸುವ ಉದ್ದೇಶವನ್ನ ಹೊಂದಿತ್ತು ಎಂದು ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಪ್ರಕಾರ ಕಲ್ಲಿದ್ದಲು ಹಗರಣದ ನಿಜವಾದ ಫಲಾನುಭವಿಗಳು ಕೇಂದ್ರದಲ್ಲಿದ್ದಾರೆ, ಅಂದರೆ ಬಿಜೆಪಿಯಲ್ಲಿದ್ದಾರೆ. ಕಲ್ಲಿದ್ದಲು ಗಣಿಗಳ ರಕ್ಷಣೆ ಮಾಡುವ ಸಿಐಎಸ್ಎಫ್ ಮತ್ತು ಗಡಿಗಳನ್ನ ಕಾಯುವ ಬಿಎಸ್ಎಫ್ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಹೀಗಿರುವಾಗ ಕಳ್ಳ ಸಾಗಣೆ ನಡೆಯುತ್ತಿದ್ದರೆ ಅದಕ್ಕೆ ಅಮಿತ್ ಶಾ ಅವರೇ ನೇರ ಹೊಣೆ ಎಂಬುದು ಇವರ ತಾರ್ಕಿಕ ವಾದವಾಗಿದೆ. ಒಬ್ಬ ಮುಖ್ಯಮಂತ್ರಿ ಕೇಂದ್ರ ತನಿಖಾ ಸಂಸ್ಥೆಯ ದಾಳಿಯ ನಡುವೆ ಮಧ್ಯ ಪ್ರವೇಶಿಸಿ ದಾಖಲೆಗಳನ್ನು ಕಸಿದುಕೊಂಡಿದ್ದು ಭಾರತದ ಇತಿಹಾಸದಲ್ಲಿ ಅಪರೂಪದ ಘಟನೆಯಾಗಿದೆ.
ಇಡಿ ಇದನ್ನು ಸಾಕ್ಷ್ಯಾಧಾರಗಳ ಕಳ್ಳತನ ಮತ್ತು ತನಿಖೆಗೆ ಅಡ್ಡಿ ಎಂದು ಕರೆದಿದೆ. ಇನ್ನು ಪಶ್ಚಿಮ ಬಂಗಾಳದ ರಾಜ್ಯಪಾಲ ಸಿ.ವಿ. ಆನಂದ್ ಬೋಸ್ ಅವರು ಈ ವರ್ತನೆಯನ್ನು ಸಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಎಂದು ಬಣ್ಣಿಸಿದರೆ ಮತ್ತು ಇದು ಶಿಕ್ಷಾರ್ಹ ಅಪರಾಧ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಬಂಗಾಳದ ಪೊಲೀಸರು ಇಡಿ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ಅನ್ನ ದಾಖಲಿಸಿರುವುದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಕಾನೂನು ಸಮರವನ್ನ ತಾರಕಕ್ಕೇರಿಸಿದೆ. ಈ ಎಫ್ಐಆರ್ನಲ್ಲಿ ಕಳ್ಳತನ, ಅತಿಕ್ರಮ ಪ್ರವೇಶ, ಬೆದರಿಕೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇದಕ್ಕೆ ಪ್ರತಿಯಾಗಿ ಇಡಿ ಸುಪ್ರೀಂ ಕೋರ್ಟ್ನಲ್ಲಿ ಆರ್ಟಿಕಲ್ 32 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು ಇಡಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸುವಂತೆ ಕೋರಿದೆ. ಮಮತಾ ಬ್ಯಾನರ್ಜಿಯವರು ತಾವು ಮಾಡಿದ ಕಾರ್ಯವು ಆತ್ಮರಕ್ಷಣೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಚುನಾವಣಾ ಸಮಯದಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ, ಚುನಾವಣಾ ತಂತ್ರಗಾರಿಕೆ ಮತ್ತು ಮತದಾರರ ಡೇಟಾವನ್ನ ಕದಿಯಲು ಕೇಂದ್ರವು ಇಡಿಯನ್ನು ಬಳಸುತ್ತಿದೆ ಎಂಬುದು ಇವರ ಗಂಭೀರ ಆರೋಪ. ಇನ್ನು ಮಮತಾ ಬ್ಯಾನರ್ಜಿಯವರ ಪೆನ್ ಡ್ರೈವ್ ಎಚ್ಚರಿಕೆಯು ಬಿಜೆಪಿಯೊಳಗೆ ತೀವ್ರ ಪ್ರತಿಕ್ರಿಯೆಯನ್ನ ಉಂಟುಮಾಡಿದೆ. ಬಂಗಾಳದ ವಿರೋಧ ಪಕ್ಷದ ನಾಯಕ ಸುವೆಂದು ಅಧಿಕಾರಿಯವರು ಮುಖ್ಯಮಂತ್ರಿಯವರಿಗೆ ಮಮತಾ ಬ್ಯಾನರ್ಜಿಯವರಿಗೆ 72 ಗಂಟೆಗಳ ಕಾಲಮಿತಿಯನ್ನ ನೀಡಿ ತಮ್ಮ ವಿರುದ್ಧ ಇರುವ ಸಾಕ್ಷ್ಯಗಳನ್ನ ನೀಡುವಂತೆ ಸವಾಲು ಹಾಕಿದ್ದಾರೆ. ಸಾಕ್ಷ್ಯ ನೀಡಲು ವಿಫಲವಾದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಹೂಡುವುದಾಗಿ ಇವರು ಎಚ್ಚರಿಸಿದ್ದಾರೆ. ಈ ಕಾನೂನು ಸಮರವು ಕೇವಲ ವ್ಯಕ್ತಿಗಳ ನಡುವಿನ ಹೋರಾಟವಾಗದೆ 2 ರಾಜಕೀಯ ಸಿದ್ಧಾಂತಗಳ ನಡುವಿನ ಘರ್ಷಣೆಯಾಗಿದೆ. ಈ ವಿವಾದದ ಹಿಂದೆ 2026ರ ವಿಧಾನಸಭಾ ಚುನಾವಣೆಯ ಸ್ಪಷ್ಟ ಛಾಯೆ ಇದೆ. ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯ ಮೂಲಕ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಕೈಬಿಡಲಾಗುತ್ತಿದೆ ಎಂಬ ಆತಂಕವನ್ನು ಮಮತಾ ಬ್ಯಾನರ್ಜಿಯವರು ವ್ಯಕ್ತಪಡಿಸಿದ್ದಾರೆ. ಇಡಿ ದಾಳಿಯು ಐಪ್ಯಾಕ್ ಸಂಸ್ಥೆಯನ್ನು ಕುಗ್ಗಿಸಿ ಟಿಎಂಸಿ ಚುನಾವಣಾ ತಂತ್ರಗಾರಿಕೆಯನ್ನ ತಯಾರಿಯನ್ನ ಹಳಿತಪ್ಪಿಸುವ ಪ್ರಯತ್ನ ಎಂದು ವಿಶ್ಲೇಷಿಸಲಾಗ್ತಿದೆ. ಐಪ್ಯಾಕ್ ಸಂಸ್ಥೆಯು ಟಿಎಂಸಿಯ ಮಮತಾ ಬ್ಯಾನರ್ಜಿ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಮತ್ತು ಪಕ್ಷದ ಕ್ಷೇತ್ರದ ರಹಸ್ಯ ಮಾಹಿತಿಯನ್ನು ಹೊಂದಿದೆ. ಈ ಮಾಹಿತಿ ಇಡಿ ಕೈವಶವಾದರೆ ಬಿಜೆಪಿಗೆ ಚುನಾವಣಾ ಲಾಭವಾಗಬಹುದು ಎಂಬುದು ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷದ ಭಯವಾಗಿದೆ. ಇನ್ನು ಕೇಂದ್ರ ತನಿಖಾ ಸಂಸ್ಥೆಗಳ ದಾಳಿಯನ್ನು ಬಂಗಾಳದ ಮೇಲಿನ ದಾಳಿ ಎಂದು ಬಿಂಬಿಸುವ ಮೂಲಕ ಮಮತಾ ಬ್ಯಾನರ್ಜಿಯವರು ಪ್ರಾದೇಶಿಕ ಭಾವನೆಯನ್ನು ಕೆರಳಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಈ ಹಿಂದೆ ಕರ್ನಾಟಕದಲ್ಲಿ ಸಾಕಷ್ಟು ಬಾರಿ ಈ ರೀತಿಯ ಸಿಡಿ ಪೆನ್ಡ್ರೈವ್ಗಳು ರಾಜಕೀಯ ಚರ್ಚೆಗಳಿಗೆ ಬಂದಿವೆ. ಈಗ ಬಂಗಾಳದಲ್ಲಿ ಇದು ಕೇಂದ್ರ ಗೃಹ ಸಚಿವರನ್ನೇ ಗುರಿಯಾಗಿಸಿಕೊಂಡಿರುವುದು ಹೊಸ ರಾಜಕೀಯ ಆಯಾಮವನ್ನ ನೀಡಿದೆ. ಮಮತಾ ಬ್ಯಾನರ್ಜಿಯವರು ಅಮಿತ್ ಶಾ ಅವರಿಗೆ ನೀಡಿದ ಪೆನ್ ಡ್ರೈವ್ ಎಚ್ಚರಿಕೆಯು ಭಾರತೀಯ ರಾಜಕೀಯ ಸಂಘರ್ಷದ ಹಂತವನ್ನ ಸೂಚಿಸುತ್ತೆ. ಗೌರವದ ಸಲುವಾಗಿ ಮೌನವಾಗಿದ್ದೇನೆ ಎಂಬ ಇವರ ಮಾತುಗಳು ಒಂದು ರೀತಿಯ ರಾಜತಾಂತ್ರಿಕ ಸಂಧಾನದ ಪ್ರಸ್ತಾಪವೋ ಅಥವಾ ಸಂಘರ್ಷದ ಮುಂದಿನ ಹಂತದ ಮುನ್ಸೂಚನೆಯೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಜೂನ್ 14ರಂದು ನಡೆಯಲಿರುವ ಹೈಕೋರ್ಟ್ ವಿಚಾರಣೆ ಮತ್ತು ಸುಪ್ರೀಂ ಕೋರ್ಟ್ನ ನಿಲುವು ಈ ಬಿಕ್ಕಟ್ಟಿನ ಮುಂದಿನ ಹಾದಿಯನ್ನ ನಿರ್ಧರಿಸಲಿವೆ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ನ ವಿಚಾರಗಳು ಸಾಕಷ್ಟು ಸುದ್ದಿ ಆಗ್ತಾ ಇದ್ವು, ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ವು. ಆದ್ರೆ ಈಗ ರಾಷ್ಟ್ರ ರಾಜಕೀಯಕ್ಕೂ ಕೂಡ ಪೆನ್ಡ್ರೈವ್ ಕಾಲಿಟ್ಟಿರುವುದು ಒಂದು ರೀತಿಯಲ್ಲಿ ರಾಜಕೀಯದ ಹೊಸ ದಾರಿಯನ್ನ ತೋರಿಸ್ತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್